ಇನ್ನು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜುಗಾಗಿ ಪ್ರಾಣಿ ಬಲಿ ಕೊಡಲಾಗಿದೆ. ಹೋರಾಟಗಾರರಿಗೆ ಬಲ ತುಂಬೋದಕ್ಕೆ ರಕ್ತ ಅರ್ಪಣೆ ಮಾಡಲಾಗಿದೆ. ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜು ಫೋಟೋಗೆ ರಕ್ತದ ಅಭಿಷೇಕವನ್ನು ಮಾಡಿದ್ದಾರೆ. ಇದೆಲ್ಲ ಆಗಿದೆ ಅಂತ ಗೊತ್ತಾಗಿರೋದು ಪ್ರಸಾದ್ ಅತ್ತಾವರ್ ಅವರ ಮೊಬೈಲ್ನ ನೋಡಿದಾಗ ಆ ಮೊಬೈಲ್ನಲ್ಲಿ ವಿಡಿಯೋಗಳು ಪತ್ತೆಯಾಗುತ್ತೆ. ಪ್ರಸಾದ್ ಅತ್ತಾವರ್ ಯಾರಂತ ಹೇಳಿದ್ರೆ ಈ ಮಸಾಜ್ ಪಾರ್ಲರ್ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭ, ಅದೇ ಆರೋಪದ ಮೇಲೆ ಪ್ರಸಾದ್ ಅತ್ತಾವರನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಇದೀಗ ವಿಚಾರಣೆಯ ಸಂದರ್ಭ ಪ್ರಸಾದ್ ಅತ್ತಾವರ್ ಅವರ ಮೊಬೈಲ್ ಅನ್ನು ನೋಡಿದಾಗ ಈ ರೀತಿಯಾದಂತಹ ವಿಡಿಯೋಗಳು ಪತ್ತೆಯಾಗಿದೆ. ವಿಚಿತ್ರ ಇದೆ ಇದು. ಮೊಬೈಲ್ನಲ್ಲಿ ರಕ್ತವನ್ನ ಅರ್ಪಿಸ್ತಾ ಇರುವಂತ ವಿಡಿಯೋ ಬಯಲಾಗಿದೆ. ರಾಮಸೇನೆಯ ಮುಖಂಡ ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ಇದ್ದಂತ ವಿಡಿಯೋ ಇದು. ನೀವು ಗಮನಿಸಬಹುದು. ಒಂದು ಸ್ನೇಹಮಯಿ ಕೃಷ್ಣ ಹಾಗೆ ಆರ್ಟಿಒ ಕಾರ್ಯಕರ್ತ ಗಂಗರಾಜ್ ಅವರು, ಅವರಿಬ್ಬರ ಫೋಟೋವನ್ನ ದೇವರ ಜೊತೆಗೇನೆ ಇಟ್ಟು ದೇವರಿಗೂ ಕೂಡ ಅಭಿಷೇಕವನ್ನ ಮಾಡಿದ್ದಾರೆ. ಜೊತೆಗೆ ರಕ್ತದ ಅರ್ಪಣೆಯನ್ನ ಇವರಿಬ್ಬರ ಫೋಟೋಗಳ ಮೇಲೂ ಕೂಡ ಮಾಡಿದ್ದಾರೆ. ಇವೆಲ್ಲವೂ ಕೂಡ ವಿಡಿಯೋದಲ್ಲಿ ಸೆರೆಯಾಗಿದೆ. ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸ್ತಾ ಇರುವಂತ ಇವರಿಬ್ಬರಿಗೂ ಶಕ್ತಿ ತುಂಬೋದಕ್ಕೆ ಹೀಗೆಲ್ಲ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರಿನಲ್ಲಿ ಸ್ನೇಹಮಯಿ ಫೋಟೋಗೆ ರಕ್ತ ಅರ್ಪಣೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರಣಕ್ಕೆ ಹೀಗೆ ಮಾಡಿದ್ರೂ ಗೊತ್ತಿಲ್ಲ, ನನ್ನ ಪರವಾಗಿ ಅಥವಾ ನನಗೆ ಶಕ್ತಿ ತುಂಬೋದಕ್ಕೆ ಈ ರೀತಿ ಮಾಡಿಲ್ಲ, ನನ್ನನ್ನ ವಶಪಡಿಸಿಕೊಳ್ಳೋದಕ್ಕೆ ಈ ರೀತಿ ಮಾಡಿರಬಹುದು, ಹೀಗಂತ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಲವು ರೀತಿ ನನ್ನನ್ನ ಕುಗ್ಗಿಸುವಂತ ಪ್ರಯತ್ನಗಳು ನಡೆದಿದೆ, ನಾನು ಯಾವತ್ತಿಗೂ ಕುಗ್ಗೋದಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಅವಾಗ್ಲೇ ನೀವು ನೋಡಿದ್ರಲ್ಲ, ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರ ರಿಯಾಕ್ಷನ್ ಇದು. ಯಾವ ಕಾರಣಕ್ಕೆ ಅವ್ರು ಹೀಗೆಲ್ಲ ಮಾಡಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ದಿಲೀಪ್ ಸ್ನೇಹಮಯಿ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ವಾಮಾಚಾರ ನಡೆದಿದೆ ಅನ್ನುವಂಥದ್ದು ಆ ವಿಚಾರ ಗೊತ್ತಾಯ್ತು ಸರ್, ಹೇಗೆ ಗಮನಕ್ಕೆ ಬಂತು ನಿಮಗೆ ಅಂತ? ಸರ್, ಅದು ಇವತ್ತು ನನಗೆ ಮಾಧ್ಯಮ ಮೂಲಕ ತಿಳಿದು ಬಂದಿದೆ. ಅಲ್ಲಿ ವಿಡಿಯೋಗಳು ನೋಡಿದಾಗ ಸೊ ನನ್ನ ಫೋಟೋ ಮತ್ತು ಗಂಗರಾಜರ ಫೋಟೋ ಇಟ್ಟು ಸೊ ಅಲ್ಲಿ ಪೂಜೆ ಮಾಡಿರೋವಂಥದ್ದು ಮತ್ತು ಪ್ರಾಣಿ ಬಲಿ ಕೊಟ್ಟಿರೋವಂಥದ್ದು ಕಂಡು ಬಂದಿದೆ. ಸೊ ಅವರು ಯಾವ ಕಾರಣಕ್ಕೋಸ್ಕರ ಹತ್ರ ಮಾಡಿದರೆ ನನಗೆ ಇನ್ನೂ ಸ್ಪಷ್ಟ ಗೊತ್ತಾಗಿಲ್ಲ. ಒಂದು ತನಿಖೆ ನಡೆಸೋದ ನಂತರ ಗೊತ್ತಾಗುತ್ತೆ. ಏನು ಹರ್ಷ ಮತ್ತು ಶ್ರೀನಿಧಿ ಅನ್ನೋ ಹೆಸರು ಕೇಳಿ ಬರ್ತದೆ. ಅವರಿಬ್ಬರು ಬಂದು ನಾನು ಭೇಟಿ ಮಾಡಿದಾಗ ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀವಿ ನಾವು, ನೀವೇನು CBIಗೆ ಕೊಡಬೇಕು ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಇವರು ನನ್ನ ಪರವಾಗಿ ಬಂದಿದ್ದಾರೆ, ಅವರು ಆರ್ಪಗಳ ಪರವಾಗಿ ಬಂದಿದ್ದಾರೆ ಅನ್ನೋದು ಇಲ್ಲಿ ಗೊಂದಲ ಮಾಡ್ತಾರೆ. ಯಾಕಂದರೆ ಅವರು ಆಮಿಷ ಬಿಟ್ಟಿರೋಂಥದ್ದು, ನೀವು ಪ್ರಕರಣ ವಾಪಸ್ ತಗೊಳ್ಳಿ, ನಿಮಗೆ ಎಷ್ಟು ಕೋಟಿ ಬೇಕೋ ಅಷ್ಟು ಕೊಡ್ತೀವಿ ಅಂತೇಳಿ ಮಾತಾಡೋವಂಥದ್ದು. ಸೊ ಅವರುಗಳು ಅವ್ರ ಜೊತೆ ಸಂಪರ್ಕಲಿದ್ದಾರೆ ಅಂತ. ಯಾಕಂದರೆ ಅಲ್ಲಿ ವಿಡಿಯೋದಲ್ಲಿ ನೋಡಿದಾಗ ಏನು ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಿದ್ರೆ ಅವ್ರದ್ದು ಫೋಟೋನ ತೋರಿಸೋಂಥ ಹರ್ಷ ಅವರು ನನ್ನ ಮಗನಿಗೆ. ಸೊ ಇವರು ನಮ್ಮ ಬಾಸು ಮಂಗಳೂರಲ್ಲಿದ್ದಾರೆ. ಸೊ ಇವ್ರು ಹೇಗೆ ಹೇಳ್ತಾರೆ ಕೇಳ್ತೀವಿ ನಾವು. ಅವರೇ ನೀನು ಹೋಗೋ ಕೆಲಸ ಆಗುತ್ತೆ ಅಂತ ಹೇಳಿ ಕಳಿಸಿದ್ರೆ ನಾನು ಇಲ್ಲಿ ಬಂದೆ ಅಂತ ಕೂಡ ನನ್ನ ಮಗನಿಗೆ ಹರ್ಷ ಅವ್ರು ಹೇಳಿರೋಂಥದ್ದು. ಸೊ ಇದು ಒಂಥರ ವಿಚಿತ್ರ ಸಂಗತಿ ಕಂಡು ಬರ್ತದೆ. ಹರ್ಷ ಅನ್ನೋ ವ್ಯಕ್ತಿ ಅವ್ರ ಫೋಟೋನ ತೋರಿಸಿ, ಅವ್ರ ಹೆಸರು ಹೇಳಿಲ್ಲ, ಅವ್ರು ಯಾರು ಅಂತ ಹೇಳಿಲ್ಲ, ಫೋಟೋ ತೋರಿಸಿ ಇವರು ಮಂಗಳೂರಲ್ಲಿದ್ದಾರೆ, ಇವರು ನಮ್ಮ ಬಾಸು ಅಂತ ಹರ್ಷ ಅವ್ರು ಹೇಳಿದ್ದಾರೆ. ಮಂಗಳೂರಲ್ಲಿದ್ದಾರೆ ಅಂತ ಈ ವಿಡಿಯೋ ಇದೆಲ್ಲ ನೋಡಿದಾಗ ಈಗ ಗೊತ್ತಾಗ್ತಿದೆ. ಬಹುಶಃ ಅವರ ಒಂದು ಕುಮ್ಮಕ್ಕಿನ ಮೇಲೆ ಹರ್ಷ ಮತ್ತು ಶ್ರೀನಿಧಿ ಬಂದು ಸೊ ನನ್ನನ್ನು ಭೇಟಿ ಮಾಡಿರೋವಂಥದ್ದು, ಆ ನಂತರದಲ್ಲಿ ನನ್ನ ಮಗನ ಭೇಟಿ ಮಾಡಿರೋವಂಥದ್ದು ಇವೆಲ್ಲ ಕಂಡು ಬರ್ತಾಯಿದೆ. ಅಲ್ಲಿ ಏನು ಹೆಸರು ಉಲ್ಲೇಖ ಆಗಿದೆ ಹರ್ಷ ಮತ್ತು ಶ್ರೀನಿಧಿ ಅವರು ಬಂದು ಶ್ರೀಮತಿ ಪಾರ್ವತಿಯವರು ಮಾತಾಡಿ ನನ್ನನ್ನು ಆ ಪ್ರಕರಣದ ಹಿಂದೆ ಸರಿಯೋದಕ್ಕೆ ಒತ್ತಡ ಹಾಕಿರೋಂಥದ್ದು ಆಮಿಷ ಹೊಟ್ಟರು ನೋಡಿದ್ರೆ ಅವ್ರು ನನ್ನ ಪರವಾಗಿ ಮಾಡಿಲ್ಲ, ನನ್ನ ವಿರುದ್ಧವಾಗಿ ಅಥವಾ ನನ್ನನ್ನು ವಶಪಡಿಸ್ಕೊಳ್ಳೋ ದುರುದ್ದೇಶದಿಂದ ಸೊ ಮಾಡಿರ್ಬೋದು ಅಂತ ಅನಿಸುತ್ತೆ. ನನ್ನ ಹೋರಾಟವನ್ನು ಹತ್ತಿಕೊಂಡ ಹಲವಾರು ಕೆಲಸಗಳು ಪ್ರಯತ್ನಗಳು ನಡೀತಾ ಇದೆ. ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ಹಲವಾರು ರೀತಿ ಪ್ರಯತ್ನ ಪಟ್ಟು ನನ್ನ ಹೋರಾಟವನ್ನು ಕುಗ್ಗಿಸುವಂಥ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಆದರೆ ನಾನು ಈ ಮೂಲಕ ಹೇಳೋದು ಇಷ್ಟಪಡೋದು, ನೀವು ಏನೇ ಪ್ರಯತ್ನ ಪಟ್ಟು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸಲ್ಲ, ನನ್ನ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ. ನನಗೆ ದೇವ್ರ ಮೇಲೆ ಪೂಜೆ ಮೇಲೆ ಅಪಾರ ನಂಬಿಕೆ ಇದೆ, ಆದರೆ ಈ ಥರ ವಾಮಾಚಾರದ ನಂಬಿಕೆ ಇಲ್ಲ. ಸೊ ವಾಮಾಚಾರದ ಮೂಲಕ ಈ ಥರ ಎಲ್ಲ ಶತ್ರುನ ನಾಶಪಡಿಸ್ಬೋದಾಗಿದ್ದರೆ ಇಷ್ಟೊಂದು ನನಗೆ ನಾಶಪಡಿಸಿ ಎಷ್ಟೋ ವರ್ಷ ಆಗಿರೋದು. ಯಾಕೆಂದರೆ ನಾನು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಇದರ ಇವತ್ತವರೆಗೂ ಕೂಡ ನನಗೆ ಆ ಥರದ್ದು ಯಾವುದೇ ತೊಂದರೆ ಆಗಿಲ್ಲ. ಇದಕ್ಕೆ ಯಾವುದು ಬಗ್ಗೆ ಇಲ್ಲ ಸರ್, ಇದು ಈ ಥರದೆಲ್ಲ ಯಾವುದೇ ರೀತಿಯ ಪ್ರಯತ್ನ ಪಟ್ಟರು ಕೂಡ ನನ್ನ ಕುಗ್ಗೋ ಪ್ರಶ್ನೆ ಇಲ್ಲ. ಯಾಕೆಂದರೆ ಈ ಥರ ಹಲವಾರು ಪ್ರಯತ್ನ ಇದೆ ಅಂತ ಗೊತ್ತಿರೂ ಕೂಡ ನಾನು ಒಬ್ಬಂಟಿಯಾಗಿ ಓಡಾಡ್ತೀನಿ ಹೊರತು ಎದುರ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋವಂಥದ್ದಾಗಲಿ ಅಥವಾ ಹಲವಾರು ಜನರನ್ನ ಜೊತೆ ಇಟ್ಕೊಂಡು ಓಡಾಡೋವಂಥದ್ದಾಗಲಿ ಇದು ಯಾವುದೂ ಮಾಡ್ತಿಲ್ಲ. ನೀವು ಯಾವುದೇ ರೀತಿ ಪ್ರಯತ್ನ ಪಟ್ಟರು ಕೂಡ ಅದು ನನಗೆ ಬೇರೆ ರೀತಿಯ ಶಕ್ತಿಯನ್ನು ಪರೋಕ್ಷ ತುಂಬುತ್ತೆ ಅಷ್ಟೇ ಹೊರತು ನನ್ನ ಶಕ್ತಿಯನ್ನು ಕುಗ್ಗಿಸುವಂಥ ಯಾವುದೇ ಕೆಲಸ ಆಗಲ್ಲ ಅಂತ ಹೇಳ್ತೀನಿ. ನನ್ನ ಹೋರಾಟ ಮುಂದುವರಿಸ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.